ಚಾಲೆಂಜ್ ಮಾಡಿದೆ. ಸೋತು ಹಂಗೆಲ್ಲ ಮಾಡೋದು ಚೆನ್ನಾಗಿರಲ್ಲ. ಇವಾಗ ಡ್ಯಾನ್ಸ್ ಮಾಡಿಲ್ಲ ಅಂದ್ರೆ ನಮ್ಮ ಮತ್ತೆ ಚಾಲೆಂಜ್ ಅಲ್ಲಿ ಸೋತಂಗೆ. ಇಸ್ಮಾಯಿಲ್ ಈ ಗ್ಯಾಪ್ ಅಲ್ಲಿ ನಮ್ಮ ಅಕ್ಕ ಪಕ್ಕ ಯಾರು ಕೂತಿಲ್ಲ, ಎಲ್ಲ ಮೂಲ್ ಕೊಡೋಗ್ಬಿಟ್ಟಿದ್ರು. ಹಾಯ್ ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಗೇನ್ ನಾನು ಇವತ್ತು ಕೂಡ ಊರಲ್ಲಿದ್ದೀನಿ. ಬ್ಯಾಕ್ ಟು ಬ್ಯಾಕ್ ನಾನು ಯೂಟ್ಯೂಬ್ ವ್ಲಾಗ್ಸಲ್ಲೆಲ್ಲ ಊರಲ್ಲಿದ್ದೀನಿ ಅಂತ ಹೇಳ್ತಾನೆ ಇದ್ದೀನಿ. ಏನು ಮಾಡೋಣ, ರೀಸನ್ಸ್ ಆಗಬಾರ್ದಿದೆ. ಸೊ ಇವತ್ತು ನಾನು ಊರಿಗೆ ಬಂದಿರೋದು. ಊರಲ್ಲಿ ಒಂದು ಮದುವೆ ಇದೆ, ನನ್ನ ಕಸಿನ್ ಮದುವೆ. ಸೊ ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ಆ ಮದುವೆ ಸ್ಟೋರಿ, ಆ ಮದುವೆಲಿ ನಾನು ನಮ್ಮ ಮತ್ತೆ ಏನು ಮಾಡ್ತೀವಿ ಎಲ್ಲ ಈಗ ಹೆಣ್ಣಿನ ಮನೆಗೆ ಬಂದಾಯಿತು. ನಾವು ಹೆಣ್ಣಿನ ಕಡೆಯವರು. ಸೊ ಮನೆ ತುಂಬ ಜನ ಎಲ್ಲರೂ ಸೇರಿಕೊಂಡು ಶಾಸ್ತ್ರಕ್ಕೆ, ಅಂದರೆ ನನಗೆ ಅಷ್ಟು ಗೊತ್ತಿದೆ ಯಾವ್ಯಾವ ಶಾಸ್ತ್ರಕ್ಕೆ ಏನೇನು ಬೇಕೋ ಎಲ್ಲ ಪ್ರಿಪ್ರೇಷನ್ಸ್ ನಡೆಸಿದ್ದಾರೆ. ನೆಕ್ಸ್ಟ್ ಪೂಜೆ ಇದೆ. ಅಜಯ್ ಒಂದು ಇಸ್ಮಾಯಿಲ್ ಹಂಗೆ ತಿರುಗ್ಬಿಡು. ಇವಾಗ ಇಲ್ಲಿ ನಮಸ್ಕಾರ ಮಾಡ್ತಾ ಇದ್ದಾರಲ್ಲ, ಇವರೇ ಮದುವೆ ಹೆಣ್ಣು, ನಂದಾ ದೀಪ. ಸೊ ಪಾಪ ಬೆಳಗ್ಗೆಯಿಂದ ಎಲ್ಲರೂ ಶಾಸ್ತ್ರ ಮಾಡಿ ಟಯರ್ಡ್ ಆಗಿದೆ ಆ್ಯಂಡ್ ನಾಷ್ಟಾನೂ ಮಾಡಿಲ್ಲ. ಸೊ ನೆಕ್ಸ್ಟ್ ಶಾಸ್ತ್ರಕ್ಕೆ ಎನರ್ಜಿ ಬೇಕಲ್ವಾ, ಸೊ ಅದಕ್ಕೆ ಎಲ್ಲರೂ ಎನರ್ಜಿ ಇಂಟೇಕ್ ಮಾಡ್ಕೊತಾ ಇದ್ದಾರೆ. ಅಲ್ಲಿಂದ ಹೆಣ್ಣಿನ ಮನೆಯವರು ಹೊರಟ್ರು, ನಾವು ಹೊರಟ್ವಿ. ಅಂದರೆ ನಾವು ಅವ್ರ ಜೊತೆಗೆ ಹೋಗಿಲ್ಲ, ಸೆಪ್ರೇಟ್ ವೆಹಿಕಲಲ್ಲಿ ಹೋದ್ವಿ. ಹೋಗಿದ ತಕ್ಷಣ ಇನ್ನೇನಿದೆ, ರಿಸೆಪ್ಷನ್ ಸ್ಟಾರ್ಟ್ ಆಗುತ್ತೆ. ರಿಸೆಪ್ಷನ್ ಅಂದಮೇಲೆ ಹೆಣ್ಣು ಚೆನ್ನಾಗಿ ರೆಡಿಯಾಗಿರ್ತಾರೋ ಇಲ್ಲೋ, ಸಂಬಂಧಿಕರು ನಾವುಗಳೆಲ್ಲ ಸಖತ್ತಾಗಿ ರೆಡಿಯಾಗಿ ಮಿಂಚ್ತಾ ಇರಬೇಕು. ಸೊ ಆ ಒಂದು ಕಾರ್ಯಕ್ರಮಕ್ಕೆ ಪ್ರಿಪ್ರೇಷನ್ಸ್ ಅಲ್ಲಿ ಹೋದ್ಮೇಲೆ ಮಾಡಬೇಕು ನಾವು. ಸೊ ಚೌಟ್ರಿಗೆ ಬಂದಾಯಿತು, ರೆಡಿನೂ ಆಗಾಯಿತು. ನಮ್ಮ ಮತ್ತೆದು ಫೈನಲ್ ಔಟ್ಲುಕ್ ಇದು. ಫುಲ್ಲು ನೆಕ್ಸ್ಟ್ ಲೆವೆಲ್ ಪ್ರಿಪ್ರೇಷನಲ್ಲಿದ್ದಾರೆ. ಹೆಂಗಿದೆ ಜೋಶು, ಆಫ್ಟರ್ ಅ ಲಾಂಗ್ ಟೈಮ್ ಇಷ್ಟೊಂದು ಫ್ಯಾಮಿಲಿ ಗೆಟ್ ಟುಗೆದರ್ ಅಲ್ಲಿ ಇದೆಯಾ, ಖುಷಿ ಇದೆ. ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಏನಂತೆ ಗೈಸ್, ಏನು ಗೊತ್ತಾ, ಮನೇಲಿದ್ರೆ ಯಾರು ಇರಲ್ವಲ್ಲ, ಅಲ್ಲಿ ಜೋಶು ಆರಾಮಾಗಿ ಮಾತಾಡ್ತಾರೆ. ಇಲ್ಲಿ ಇಷ್ಟೊಂದು ಜನ ಇದ್ದಾರೆ, ಅದಕ್ಕೆ ಗಾಬರಿ, ಖುಷಿ ಇದೆ. ಅದಿದೆ, ಕರೆಕ್ಟಾಗಿ ಮಾತಾಡ್ಬೇಕಮ್ಮ. ಏನಿಲ್ಲ, ಮದ್ವೆಗೆ ಎಲ್ಲರಿಗೂ ಬಂದಿದ್ದೀವಲ್ಲ ಸಂಬಂಧಿಕರ ಮದ್ವೆಗೆ, ಸ್ವಲ್ಪ ವಾಲ್ಯೂಮ್ ಕೊಡಿ. ಇದು ಜೋರಾಗ. ನಾಚಿ ನೀರಾಗಿ ಹೋಗ್ಬೇಡ. ಇಟ್ಸ್ ಓಕೆ. ಏನು ಮದ್ವೆಗೆ ಬಂದಿದ್ದೀವಿ, ನಮ್ಮ ಮೈದನ ಮಗಳು ಮದ್ವೆಗೆ ಅಷ್ಟೇ. ನನ್ನ ಔಟ್ಲುಕ್ ತೋರಿಸ್ತಾರೆ ಇವಾಗ, ತೋರಿಸು. ದಿಸ್ ಇಸ್ ಮೈ ಔಟ್ಲುಕ್. ಸೂಪರ್. ಹಾಂ, ನಂಗೆ ಸೂಪರೇ, ನಿಂದು ಸೂಪರೇ. ಸೆಲೆಕ್ಷನ್ ಯಾರ್ದು? ಮಾಮಂದ? ನಂದೇ. ಯಾಕೆ ನನ್ ಚೆನ್ನಾಗಿ ನೋಡೋಣ ಗೈಸ್. ನಮ್ಮ ಅತ್ತೆ ಹತ್ರ ಒಂದು ಚಾಲೆಂಜ್ ಹಾಕಿದ್ದೀನಿ. ಏನಂದರೆ ಹೋಗೋಷ್ಟರಲ್ಲಿ ಇಲ್ಲೇ ಒಂದು ಡ್ಯಾನ್ಸ್ ಆಡಬೇಕಂತ. ಆ ಡ್ಯಾನ್ಸ್ ಆಡಿದ್ರೆ ಅವ್ರು ಚಾಲೆಂಜ್ ಗೆದ್ದಂಗೆ. ಆ ವಿಡಿಯೋನ ಕೂಡ ರೆಕಾರ್ಡ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನೋಡೋಣ, ಅವ್ರು ಚಾಲೆಂಜಲ್ಲಿ ಗೆಲ್ತಾರ, ನಾನು ಚಾಲೆಂಜಲ್ಲಿ ಗೆಲ್ತೀನಿ ಅಂತ. ಈ ಕಡೆ ಹೆಣ್ಣಿನ ರೂಮಲ್ಲಿ ಹೆಣ್ಣನ್ನು ಮಾತಾಡ್ಸೋಕೆ ಅಂತ ಬಂದರೆ ಪಾಪ ಅವರು ರೂಮಲ್ಲಿ ಸೀಕ್ರೆಟ್ ಫೋಟೋಶೂಟ್ ಮಾಡಿಸ್ತಿದ್ರು. ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಆಚೆ ಬಂದೆ. ಆಮೇಲೆ 2 ನಿಮಿಷ ಆದಮೇಲೆ ಅವರೇ ಆಚೆ ಬಂದರು. ಅತ್ತೆ, ನೀವು ಮಹೇಶಂಗೆ ಯಾವಾಗ ಹಿಂಗೆ ಮದುವೆ ಮಾಡೋದು? ಬೇಗ ಮಾಡ್ಬೇಕು ಅಂತಾನೆ ಆಸೆ ಐತೆ. ಆದ್ರೆ ಏನ್ ಮಾಡೋದು, ನನ್ನ ಮಗ ನಿಧಾನಕ್ಕೆ ಮಾಡ್ಕೋತೀನಮ್ಮ, ಇನ್ನೂ 2 ವರ್ಷ ಇರು ಅಂತವನೇ. ನನಗೆ ಯಾವಾಗ ಮುಂಚೆ ಮಾಡ್ಕೊಂಡು ಏನ್ ಮಾಡ್ತಾರೆ? ನನಗೆ ಆಸೆ ಬೇಗ ಮಾಡ್ಬೇಕು ಅಂತ. ನಾನು ಸ್ವಲ್ಪ ಮದುವೆ ಮಾಡ್ಕೊಳ್ಳೋ ಅಂತಾನೆ ನೀನ್ ಕೇಳ್ಬೇಕು. ಹಂಗಲ್ಲ, ನಾನು ಗಟ್ಟಿ ಮುಟ್ಟಿಗಿದ್ದಾಗೆ ಚೆನ್ನಾಗಿ ನನ್ನ ಮಕ್ಳು ಮದುವೆ ಮಾಡ್ಬೇಕು ಅಂತ ಆಸೆ ಇರುತ್ತಲ್ವಾ. ಬಿಕಾಸ್ ಆ್ಯಕ್ಚುಲಿ ನಮ್ಮ ಅತ್ತೆನೂ ಹಿಂಗೆ ನನಗೂ ಶೂಟ್ ಆಗ್ತಾ ಇರ್ತಾರೆ, ಬೇಗ ಮದುವೆ ಆಗ್ಬಿಡು. ನಾನೇನಾದರೂ ಒಂಚೂರು ಏಜ್ ಟಾರ್ಗೆಟ್ ಮೇಲೆ ಸ್ವಲ್ಪ ಜಾಸ್ತಿ ಹೇಳಿದ್ರೆ, ಬೇಡ 40 ಹಾಕ್ಬಿಡು, ಅಲ್ಲ ಉದ್ರಾಗಿರುತ್ತೆ, ಗುಳಿಕೋದ್ಲೆ ಬಂದು. ಏನಿಲ್ಲ, ಅದು ನನ್ನ ಪ್ರಕಾರ ನನ್ನ ಪಾಯಿಂಟ್ ಏನಂದರೆ, ನಮ್ಗೆ ಅನ್ನಿಸ್ದಾಗ ನಾನು ಮದುವೆ ಆಗಬೇಕು ಅಂತ. ಅವ್ರಿಗೇನಾದ್ರೆ ವಯಸ್ಸಾಗಿ ಆಗ್ಬಿಡುತ್ತೆ, ಬೇಗ ಮದುವೆ ಆಗಬೇಕು ಅಂತ. ಸೊ ಮದುವೆ ಆದವ್ರು ತಾನೇ ಹೇಳ್ಬೇಕು. ಮದುವೆ ಯಾರು ಆಗ್ತಾರೆ ಅವ್ರೇ ಇಷ್ಟಕ್ಕಷ್ಟ ಮುಖ್ಯ. ನೀವು ಇಷ್ಟಪಡುತ್ತೆ ಅಂತ ಬೇಗ ಮಾಡಿಬಿಟ್ರೆ, ನೀನು ಇಷ್ಟಪಡ್ತೀಯ 40 ವರ್ಷಕ್ಕೆ ನಾವು ಮಾಡೋಕ್ಕಾಗತ್ತಾ? ಬೇಡ
ಮಾಡ್ಬಿಡು ಮಾಡಬೇಡ. ನಾವೇನಿದ್ರು 28 ವರ್ಷದೊಳಗಡೆ ಮಾಡಬೇಕು ಅಂತ ಮಾಡೇ ಮಾಡ್ತೀವಿ. ಅವ್ರ ಇಷ್ಟನ ಕಷ್ಟನ ಅನ್ಭವಿಸ್ಕೊಂಡು ಸಾಯ್ಲಿ. ಇಷ್ಟಪಡಿಸೇ ಮಾಡೋದು. ಇಷ್ಟ ನೀನ್ ಪಡ್ಸ್ಬಾರ್ದು, ಅದಾಗ್ಬೇಕು. ನೀನ್ ಇಷ್ಟಪಡೋ ಥರನೇ ನೋಡಿ ಮಾಡೋದು. ನಂಗೆ ಇಷ್ಟನೇ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಲ್ಲ? ಏನು ನೀನು ಬ್ರಹ್ಮಚಾರಿ ಆಯ್ತೀಯಾ? ನೋಡೋಣ, ಸನ್ಯಾಸಿತ್ವ ತಗೊಂಡ್ಬಿಡು ಹೋಗಿ. ಯೋಚನೆ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆನೇ. ಹೋತು ಹಂಗೆಲ್ಲ ಮಾಡೋದು ಚೆನ್ನಾಗಿರಲ್ಲ. ಎಲ್ಲ ಬೇಡ. ಯಾವ ಟೈಮ್ಗೆ ಏನಾಗಬೇಕೋ ಅದಾಗಲೇಬೇಕು. ಸಪೋಸ್ ನನ್ನ ಪಾಯಿಂಟ್ ಏನಂದ್ರೆ, ಸಪೋಸ್ ನಂಗೆ ಇಷ್ಟನೇ ಆಗಲ್ಲ, ಆಗೇನು ಮಾಡ್ತೀಯಾ? ಅಂದರೆ ಇಷ್ಟ ಆಗಲ್ಲ ಅಂದರೆ ಮದುವೆನೇ ಆಗಲ್ಲ ಅಂತನಾ ನೀನು? ಏನು ಬೇಕಾದ್ರೂ ಆಗ್ಬೋದು, ಫ್ಯೂಚರ್ ನನಗೂ ಗೊತ್ತಿಲ್ಲ. ಹಂಗಂದವರೇ ಬೇಗ ಮದುವೆ ಆಗೋದು ನೋಡಿ ವೀರು. ಈ ಡೈಲಾಗ್ನೇ ಎಲ್ರು ಕುಂಗೋದು. ಹಂಗಂದವರೇ ಬೇಗ ಮದುವೆ ಮಾಡ್ಕೊಳ್ಳೋದು. ಫಸ್ಟ್ ನಾನು ನಿನ್ನ ಮಗನ ಮೊದಲು ಚೆನ್ನಾಗಿ ಡ್ಯಾನ್ಸ್ ಮಾಡ್ಬಿಡ್ಬೇಕು. ನನಗೂ ಆಸೆ ಕಣೆ. ಹೌದಾ? ಯಾವ ಸಾಂಗ್ಗೆ? ಯಾವ ಸಾಂಗ್ಗೆ? ನಿನ್ನ ಮದುವೆಗೆ ಯಾವ ಸಾಂಗ್ ಆಡ್ಬೇಕು ಗೊತ್ತಾ? ಇದು ಮುತ್ತಣ್ಣ. ನಂಗೆ ಗೊತ್ತು ಈ ಡೈಲಾಗ್, ಹೇಳಿದ್ಯಾ ನೀನು. ರಾಖಿ ಕೈಲಿ ನಿನ್ನ ಕೈಲಿ ಆಡಿಸಿ ಸಂತೋಷ ಪಡಬೇಕು. ರಾಖಿನು ಮಹೇಶನ್ ಕೈಲಿ. ಆಮೇಲೆ ನಾವೆಲ್ಲ ಆಂಟಿದಿರೋ ಒಂದು ಆದ ಪಕ್ಕದಲ್ಲಿ ಯಾರೋ ಪ್ರಾಕ್ಟೀಸ್ ಮಾಡಿ ಏನೋ ಒಂದು ನಮ್ಗೆ ಯಾವುದು ತೃಪ್ತಿ ಆಗುತ್ತಾ ಅದನ್ನ ಆಡಬೇಕು ಅಂದ್ಕೊಂಡಿದ್ದೀವಿ. ಆ ಟೈಮ್ಗೆ ಏನಾಗುತ್ತಾ ನೋಡೋಣ ಮನ್ಸಲ್ಲಿ ಆಸೆ ಐತಿ. ಯಾಕೈತೆ ಇಷ್ಟ ಆದ್ರೂ ಮತ್ತೆ ಯಾಕೆ ಮಾತಾಡಿದಾರೆ ಅಂದ್ರೆ, ಈ ಗ್ಯಾಪಲ್ಲಿ ನಮ್ಮ ಅಕ್ಕಪಕ್ಕ ಯಾರು ಕೂತಿಲ್ಲ, ಎಲ್ಲ ಮೂಲ್ ಕೊಡೋಗ್ಬಿಟ್ಟಿದ್ರು. ಆ ಕಾನ್ಫಿಡೆನ್ಸ್ ಮೇಲೆ ಇಷ್ಟೊಂದು ಡೈಲಾಗ್ ಹೇಳಿದಾರೆ. ಇಲ್ಲ ಅಂದ್ರೆ ಮ್ಯೂಟ್ ತಟ್ಟಂತ ಹೇಳಿ ಅಂತ ಒಂದು ಕ್ವಶನ್ ಒಂದು ಆನ್ಸರ್ ಕೊಟ್ಟು. ಈ ಮದುವೆ ಟೈಮಲ್ಲಿ ಮದುವೆ ಅಲ್ಲದೆ ಈ ಫ್ಯಾಮಿಲಿ ರೌಂಡ್ ಟೇಬಲ್ ಡಿಸ್ಕಷನ್ಸ್ ಕೂಡ ನಡೆಯುತ್ತೆ. ಸದ್ಯಕ್ಕೆ ಈ ಟೈಮಲ್ಲಿ ನೀವು ನೋಡ್ತಾ ಇರ್ಬೋದು, ನಮ್ಮ ಮತ್ತೆ ಒಂದು $1 million ಬಿಸ್ನೆಸ್ ಡೀಲ್ ಮಾಡ್ತಾ ಇದ್ದಾರೆ. ಅಂದರೆ ಅದು ಕಾಣಿಸೋದು ಹಾಗೆ ಏನೋ ಒಂದು ಮಾತಾಡ್ತಾ ಇರ್ತಾರೆ. ಎಷ್ಟೋ ಅಂದರೆ ಫ್ಯಾಮಿಲಿ ಎಲ್ಲನೂ ಒಂದು ಜಾಗದಲ್ಲಿ ಸಿಕ್ಕಿದಾಗ. ಆಮೇಲೆ ನನಗೆ ತುಂಬ ಹೊಟ್ಟೆ ಹಸಿವಾಗ್ತಿತ್ತು. ನಮ್ಮ ಮತ್ತೆ ಬರಲ್ಲ ಅಂದರೂ ಹೇಳ್ಕೊಂಡು ಹೋದೆ ಊಟ ಮಾಡೋಣ ಅಂತ. ಊಟ ಏನೋ ಸಖತ್ತಾಗಿತ್ತು. ಆದರೆ ಇಲ್ಲೊಂದು ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ನಮ್ಮ ಅತ್ತೆಗೆ ರಸಮ್ ಮಿಸ್ ಆಗೋಗಿತ್ತು. ಆ ಟೆನ್ಷನಲ್ಲಿ ಅವರಿದ್ರು. ನೋಡಿ ಗೈಸ್, ಇವಾಗ ಮತ್ತೆ ಒಬ್ಬರೇ ಮಾಡ್ತಾರಂತೆ. ನಾನು ಎದುರಿಸ್ತೀನಿ ಅಂದ್ರೆ ಹಾಕ್ಬೇಡ, ಟ್ರಯಲ್ ಮಾಡ್ತೀನಿ. ಆಯ್ತು, ಯಾವುದೋ ಒಂದು ಮಾಡವ. ರೆಡಿ? 3, 2, 1 ಗೋ. ಬರ್ತದೆ. ಸಾರಿ. ಹಾಂ, ವೆರಿ ಗುಡ್. 2 ಕೈ, ವಾವ್ ಸೂಪರ್. ಆದ್ರೆ ನಿನ್ ಕೈ ಮೂಮೆಂಟ್ ಹೆಂಗ್ ಮಾಡ್ತೀಯ ಗೊತ್ತಾ? ನಾನು ತೋರಿಸ್ತೀನಿ, ಹಿಡ್ಕೊ. ಈಗ ನಾನು ನಮ್ಮತ್ತೆ ಅದೇ ಇದನ್ನ ಹೆಂಗ್ ಮಾಡ್ತಾರೆ ಅಂತ ತೋರಿಸ್ತೀನಿ. ಎಲ್ಲರೂ ಹೆಂಗ್ ಮಾಡ್ತಾರೆ? 1, 2, 3, 4 ಇದೆಲ್ಲ ಓಕೆ. ಇಲ್ಲಿಂದ ಇದಿದೆ ಗೊತ್ತಾ? ಅದು ಹೆಂಗೆ? 1, 2, 3. ಇಲ್ಲಿಗೆ ನಾನು ಈ ರಿಸೆಪ್ಷನ್ ಸ್ಟೋರಿನ ಎಂಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ನೆಕ್ಸ್ಟ್ ಡೇ ಧಾರೆ ಇದೆ. ಧಾರೆಯಲ್ಲಿ ಕೂಡ ನಾವು ಚೆನ್ನಾಗಿ ಕಾಣಿಸ್ಕೋಬೇಕಂದ್ರೆ ಚೆನ್ನಾಗಿ ನಿದ್ದೆ ಮಾಡಬೇಕು. ಸೊ ಈಗ ಧಾರೆ ಫೈನಲಿ ಈ ಬೆಳಗಿನ ಜಾವದಲ್ಲಿ ಒಂದು ಬಳೆ ಶಾಸ್ತ್ರ ಮಾಡ್ತಾರೆ. ನಾನು ತುಂಬ ಡೀಪ್ ಸ್ಲೀಪಲ್ಲಿ ಇರೋದ್ರಿಂದ ಎದ್ದೆ ನಾನು ರೆಕಾರ್ಡ್ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಐ ಆಮ್ ಸೋ ಸಾರಿ. ಸದ್ಯಕ್ಕೆ ಎಷ್ಟು ರೆಕಾರ್ಡ್ ಮಾಡ್ಕೊಂಡಿದ್ದೀನೋ ಅಷ್ಟು ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಈಗ ತಾಳಿನೇ ನಮಸ್ಕಾರ ಮಾಡ್ಕೊಳ್ಳೋದಕ್ಕೆ ಕೊಡ್ತಿದ್ದಾರೆ. ನನ್ಗೆ ಇದು ನೋಡಿದಾಗ ಸಾಧು ಕೋಕಿಲ ಅವ್ರದ್ದು ಒಂದು ಮೂವಿ ಸೀನು ನೆನಪಾಯ್ತು ಗೈಸ್. ಜಮೀನ್ದಾರ್ ಮನೆ ಮದುವೆಯಲ್ಲಿ ತಾಳಿ ಕದಿಯೋ ಧೈರ್ಯ ಇರೋ ನ್ಯಾವನವನು. ಲುಚ್ಚ ಲಫಂಗ ಲೋಫರ್ ನನ್ನ ಮಕ್ಳ ತಾಳಿ ತಂದು ಕೊಡ್ಲಿ. ಫೈನಲಿ ದ ಬ್ರೆತ್ ಟೇಕಿಂಗ್ ಮೂಮೆಂಟ್ ಆಫ್ ದ ಮದುಮಗಳಿಗಿಂತ ನನಗೆ ಜಾಸ್ತಿ ಟೆನ್ಷನ್ ಆಗ್ತಿತ್ತು. ಯಾಕಂದರೆ ಇವಾಗ ಗಂಡು ಮದುಮಗಳಿಗೆ ತಾಳಿ ಕಟ್ಟೋಕೆ ಹೋಗ್ತಾರೆ.
ತಾಳಿ ಕಟ್ಟಾಯಿತು, ಮದುವೆ ಮುಗೀತು. ಅಂದರೆ ಒಂದು ರಿಲೀಫ್ ಇರುತ್ತಲ್ಲ ಹುಡುಗಿ ಅಪ್ಪ ಅಮ್ಮಂಗೆ ಫೈನಲಿ ಒಂದು ಕಡೆ ಮುಗೀತಂತು. ಒಂದು ತಿಂಗಳು ಎಷ್ಟೋ ದಿನದಿಂದ ಒಂದು ಆಹಾ ಓಹೋ ಅಂತ ಏನೇನು ಸಂಭ್ರಮ ಇರುತ್ತೆ ಅದೆಲ್ಲ ಒಂದು ದಡಕ್ಕೆ ತಲುಪಿರುತ್ತೆ. ಆ್ಯಂಡ್ ಇವಾಗ ಧಾರೆ ಶಾಸ್ತ್ರ ನಡೀತಿದೆ. ಆ್ಯಂಡ್ ಯಾವುದೇ ಮದುವೆಗೆ ಹೋಗಲಿ ನಾನು ಕಣ್ಣಿಗೆ ಮಾತ್ರ ಎಲ್ಲ ಜನ ಫುಲ್ಲು ಹರಿಬರಿಲಿ ಬಂದು ಧಾರೆ ಹಾಕ್ತಾರೆ. ಗಂಡು ಹೆಣ್ಣು ಯಾವ ಥರ ಫೋರ್ಸಾಗಿ ಬರ್ತಾರೆ ಅಂದರೆ ಒಂದೊಂದ್ಸರಿ ಗಂಡು ಹೆಣ್ಣು ಮೇಲೆ ಬಿದ್ದುಬಿಡ್ತಾರೆ, ಅಷ್ಟು ಅರ್ಜೆಂಟಾಗಿ ಇರ್ತಾರೆ. ಅದು ಯಾಕಂತ ಗೊತ್ತಿಲ್ಲ. ಬಟ್ ಇಲ್ಲಿ ಸಿಚುವೇಶನ್ ಏನಂದರೆ ಮದುವೆ ಊರಲ್ಲಿ ನಡೀತಿರೋದ್ರಿಂದ ಎಲ್ರಿಗೂ ಅವ್ರವ್ರ ಮನೆಗೆ ಹೋಗೋದಿರುತ್ತೆ. ಸೊ ಬಂದಿರೋ ಬಸ್ಸಲ್ಲೇ ವಾಪಸ್ ಆ ಬಸ್ ಟೈಮಿಗೆ ಕ್ಯಾಚ್ ಮಾಡ್ಕೊಂಡು ಹೋಗೋದಿರುತ್ತೆ. ಸೊ ಅದಕ್ಕೆ ಎಲ್ಲ ಜನ ಅರ್ಜೆಂಟ್ ಇದ್ದಾರೆ. ನೆಕ್ಸ್ಟು ಸಪ್ತಪದಿ ಶಾಸ್ತ್ರ ಮೂವಿಲಿ ನೋಡಿರೋ ಥರ ಎಲ್ಲ ನಮ್ಮ ಕಡೆ ಬೆಂಕಿ ಸುತ್ತ ಹೋಮದ ಸುತ್ತೋದಿಲ್ಲ. ನಮ್ಮ ಕಡೆ ಈಗ ಹೆಣ್ಣಿಂದು ಬೆರಳನ್ನ ಇಟ್ಕೊಂಡು 9 ಹೆಜ್ಜೆ ನಡೆಸ್ತಾರೆ, ಗಂಡು ಅವ್ರ ಬೆರಳನ್ನ ಇಟ್ಕೊಂಡು. ಆ ಥರ ಸಪ್ತಪದಿ ನಮ್ಮ ಊರ ಕಡೆ ಆಗಲಿ ನಮ್ಮ ಕಡೆ ಮಾಡೋ ಶಾಸ್ತ್ರ ನಾನು ನೋಡಿದ್ದಿದೆ ಅಪ್ಪ. ಕೊಟ್ಟಿದ್ದೀನಿ. ಇವಾಗ ಡ್ಯಾನ್ಸ್ ಮಾಡಿಲ್ಲ ಅಂದರೆ ನಮ್ಮ ಮತ್ತೆ ಚಾಲೆಂಜಲ್ಲಿ ಸೋತಂಗೆ, ಮಾಡಿದ್ರೆ ಅವರೇ ಗೆದ್ದಂಗೆ. ಓಕೆನಾ? ರೆಡಿ? ಆಯ್ತಾಯ್ತು, ಗಾಬರಿ ಆಗಬೇಡ. ನೀನು ಫೋಕಸ್ ಡ್ಯಾನ್ಸ್ ಮೇಲೆ ಇರಬೇಕು. ರೆಡಿ? 3 ಆಯ್ತು, ನಿನಗೆ ಬಂದಂಗೆ ನೀನು ಮಾಡಿ, ನನಗೆ ಬಂದಂಗೆ ನಾನು ಮಾಡ್ತೀನಿ. ರೆಡಿ? 3, 2, 1 ಗೋ. ಹಾಂ, ಇಷ್ಟೊಂದು ಐತ್ ಬೇಡ ಗೈಸ್. ಹಂಗೋ ಹಿಂಗೋ ಡ್ಯಾನ್ಸ್ ಮಾಡಿದ್ರು. ಬಟ್ ಚಾಲೆಂಜಲ್ಲಿ ನಾನು ಗೆದ್ನ ಬೇಡ, ಅವರೇ ಗೆದ್ದರು ಅನ್ಕೊಂಬಿಡೋಣ. ನೀವು ಆಂಟಿ ಸಪೋರ್ಟರ್ಸ್ ಜಾಸ್ತಿ ಇದ್ದೀರಾ, ಐ ಅಂಡರ್ಸ್ಟ್ಯಾಂಡ್. ನಾನು ಸೋಲಿಸ್ತೀರಾ. ಸೊ ಅಟ್ಲೀಸ್ಟ್ ಡ್ಯಾನ್ಸ್ ಯಾರು ಚೆನ್ನಾಗಿ ಮಾಡಿದ್ರು, ಯಾರು ಕ್ಯೂಟಾಗಿ ಮಾಡಿದ್ರು ಅದನ್ನ ಕಮೆಂಟಲ್ಲಿ ತಿಳಿಸಿ. ಓಕೆ? ಹಾಂ, ನನಗೆ ಹೇಳೋದು ನಿನಗೆ ಆಂಟಿ ನೀವು ಇಷ್ಟು ಮಾತ್ರ ಮಾಡಿದ್ದೀರಲ್ಲ. ಬೈಕ್ ಇಲ್ಲ, ಹೆಂಗೆ ಹಿಡ್ಕೊಂಡು ಮಾತಾಡಿ. ನನಗೆ ಸಪೋರ್ಟ್ ಮಾಡೋದು ಇಷ್ಟು ಮಾತ್ರ ಮಾಡಿದ್ದೀರಲ್ಲ ಆಂಟಿ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಬಿಡ್ರಿ ಅಂತ. ಅದೇ ನೀವು ಡ್ಯಾನ್ಸ್ ನೋಡಿದ ತಕ್ಷಣ ಮಹಾಪ್ರಭು ನೀವೇನು ಇಲ್ಲಿ ಏನ ನೀನು ಹುಡುಗಿ ಸ್ಟೈಲಲ್ಲಿ ಹುಡುಗಿ ಮಾಡಿದ್ಯಾ, ಆಂಟಿ ಮಾಡೋ ಸ್ಟೈಲಲ್ಲಿ ಆಂಟಿ ಮಾಡಿದ್ದೀನಮ್ಮ, ಅಷ್ಟೇ ನಾನು ಹೇಳೋದು. ಇದೊಂದು ಹೇಳಿ ಎಸ್ಕೇಪ್ ಆಗ್ತಾರೆ ಹುಡುಗಿ ಆಂಟಿ ಅಂತ ಒಂದು ಹೇಳಿ ಎಸ್ಕೇಪ್ ಆಗ್ತಾರೆ. ಹುಡುಗಿ ಬಾಡಿಗೂ ಆಂಟಿ ಬಾಡಿಗೂ ಅಷ್ಟು ಫಾಸ್ಟಾಗಿ ಅಲ್ಲಾಡ್ಸೋಕ್ಕಾಗದೆ ಹೋದ್ರು ಒಂದು ಲೆಕ್ಕಾಚಾರದಾಗ ಮಾತ್ರ ಅಲ್ಲಾಡ್ಸಿದ್ದೀನಮ್ಮ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು. ಗೈಸ್ ಏನು ಹೇಳಿ ಚಾಲೆಂಜ್ ಮಾಡಿದ್ದು ನಿನ್ನ ಕೈಲಿ ಅದು ಮಾಡೋಕ್ಕಾಗಲ್ಲ ಅಂತ ನಾನು ಮಾಡಿ. ಏನು ಮಾಡಿದೆ? ನಿನ್ನ ಕೈ ಡ್ಯಾನ್ಸ್ ಮಾಡೋಕ್ಕಾಗಲ್ಲ. ಚಾಲೆಂಜ್ ಮಾಡಿದೆ. ಚಾಲೆಂಜ್ ಮಾಡಿದ್ದೆ. ಚಾಲೆಂಜ್ ಅಲ್ಲ, ಚಾಲೆಂಜ್ ಮಾಡಿದೆ. ಏನೋ ಮಾಡಿದ್ದೆ, ನಮ್ಮ ಭಾಷೆಲಿ ಹೇಳ್ತೀನಿ. ಏನೋ ಮಾಡಿದ್ದೆ, ಅದನ್ನ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು. ಯಾಕೆ ಸ್ಲೈಟ್ ಆಗಿ ತಮಿಳ್ ಬರ್ತಾಯ್ತಲ್ಲ ನಿನ್ಗೆ, ನಮ್ಮ ಭಾಷೆಲಿ ಹೇಳಿದೆ ಅಂತ. ಏನೇ ಹೇಳಿ ನಮ್ಮ ಆಂಟಿ ಅದೇ ನಿಮ್ಮ ಆಂಟಿ 50% ಟ್ಯಾಲೆಂಟ್ ಅಷ್ಟೇ ತೋರಿಸಿರೋದು. ತೋರಿಸ್ತಾರೆ, ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಅವ್ರ ಟ್ಯಾಲೆಂಟ್ ಎಲ್ಲ ರಿವೀಲ್ ಮಾಡಿಸ್ತೀನಿ ನಾನು. ಗೈಸ್, ಮಿಸ್ಟೇಕ್ ನಂಬರ್ 2. ನಾನು ಮತ್ತು ಅತ್ತೆ ಮೇಲೆ ಹೋಗಿ ಡ್ಯಾನ್ಸ್ ಮಾಡಿ ಆ ಬ್ಲಾಗ್ ಕಂಪ್ಲೀಟ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಗಂಡು ಹೆಣ್ಣು ಈ ನಕ್ಷತ್ರ ತೋರಿಸೋದು ಆಕಾಶದಲ್ಲಿ, ಅರುಂಧತಿ ನಕ್ಷತ್ರ, ಆ ಶಾಸ್ತ್ರ ಮುಗಿಸ್ಕೊಬಂದ್ಬಿಟ್ಟಿದ್ದಾರೆ. ಟೋಟಲ್ ಮ್ಯಾರೇಜ್ ಥೀಮಲ್ಲಿ 2 ಕ್ಲಿಪ್ಪಿಂಗ್ ಮಿಸ್ ಮಾಡ್ಕೊಂಡೆ ಗೈಸ್. ಒಂದು ಬಳೆ ಶಾಸ್ತ್ರ, ಇನ್ನೊಂದು ಈ ಅರುಂಧತಿ ನಕ್ಷತ್ರ. ಇಟ್ಸ್ ಓಕೆ, ಫೈನಲಿ ಈಗ ಮತ್ತೆ ಆ ಶಾಸ್ತ್ರ ಮುಗಿಸ್ಕೊಂಡು ಮತ್ತೆ ಚೌಟ್ರಿ ಒಳಗೆ ಕಾಲಿಡ್ತಿದ್ದಾರೆ. ಅದಕ್ಕೆ ಮುಂಚೆ ಆರತಿ ಎತ್ತಿತಾರಂತೆ, ಆರತಿ ಎತ್ತಿಸ್ಕೊಂಡು ಒಳಗೆ ಬರ್ತಾರೆ. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಸಿಚುವೇಶನ್, ಈ ಸಿಚುವೇಶನ್ ಮದುವೆ ಮನೇಲಿ ನಡೆದಿಲ್ಲ ಅಂದರೆ ಮದುವೆ ಮನೆ ಅಂತಲೇ ಅನ್ಸ್ಕೊಳಲ್ಲ. ಫೋಟೋ ಸೆಷನ್ ನಡೀತಿದೆ ಇಲ್ಲಿ. ಆ್ಯಂಡ್ ಫೋಟೋ ತೆಗೆದಿರೋರು ಬೇರೆ ಯಾರೂ ಅಲ್ಲ, ಅಲ್ಲಿ ನಿಂತಿರೋರು ಹಸ್ಬೆಂಡು ಮಕ್ಕಳು ಇವರೇ ಆಗಿರ್ತಾರೆ. ಆ್ಯಂಡ್ ಮನೆ ಸೊಸೆ ಅಂತಿರೋ ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಸಾಲಾಗಿ ನಿಂತಿದ್ದಾರೆ, ಫೋಟೋ ತೆಗ್ಸ್ಕೊತಿದ್ದಾರೆ. ಆದಮೇಲೆ ಫೋಟೋ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇನ್ನೂ ಸಿಕ್ಕಾಪಟ್ಟೆ ಫೋಟೋಸ್ ತೊಗೊಂಡಿದ್ವಿ, ಬಟ್ ಎಲ್ಲನೂ ಹಾಕೋದಕ್ಕಾಗಿಲ್ಲ. ಇದು ಲಾಸ್ಟ್ ಕಾರ್ಯಕ್ರಮ, ಹೊಸ್ಕೆ ಕಾರ್ಯಕ್ರಮ. ಇದನ್ನು ಹೆಣ್ಣು ಚಿಕ್ಕವರಿದ್ದಾಗಲೇ ಮಾಡಿರ್ತಾರೆ, ಇನ್ನು ಕೆಲವರು ಈ ಥರ ಮದುವೆ ಆದಮೇಲೆ ಮಾಡ್ತಾರೆ. ಸೊ ಎಲ್ಲ ಕಾರ್ಯಕ್ರಮ ಮುಗೀತು. ನಾವು ಕೂಡ ಈ ಕಾರ್ಯಕ್ರಮ ಮುಗಿಸ್ಕೊಂಡು ನಮ್ಮ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಮನೆಗೆ ಹೊರಡೋಣ ಅಂತ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಟಾಟಾ, ಬಾಯ್.